ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಗೋಲ್ಡ್ ಜ್ಯುವೆಲ್ರಿದು ತೋರಿಸ್ತಾ ಇದ್ದೀನಿ, ನನ್ನ ಒಂದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ನ. ಸೊ ನಾನು ನಿಮಗೆ ನಂದೊಂದು ನೆಕ್ಲೆಸ್ದು ತೋರಿಸೋಣ ಅಂದ್ಕೊಂಡೆ. ನಂದು ನೆಕ್ಲೆಸ್ದು ನಿಮಗೆ ತೋರಿಸಿರಲಿಲ್ಲ. ಸೊ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 13,835 ರೂಪಾಯಿ ಆಗಿದೆ ಇವತ್ತಿನ ರೇಟಲ್ಲಿ, ಆಯಿತಾ. 13,835 ರುಪೀಸ್ ಥರ ಆಗಿದೆ. ಬಟ್ ಏನು ಗೊತ್ತಾ, ಡೈಲಿ ಅದು ವೇರಿ ಆಗ್ತಾ ಇರುತ್ತೆ. ಗೋಲ್ಡ್ ಪ್ರೈಸ್ ಯಾವಾಗ್ಲೂ ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗುತ್ತೆ. ಸೊ ಏನು ಗೊತ್ತಾ, ಇದು ಮೇ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಯುದ್ಧ ಎಲ್ಲ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ವೇರಿ ಆಗ್ತಾ ಇದೆ, ಜಾಸ್ತಿ ಆಗೋದು ಕಡಿಮೆ ಆಗೋದು ಆ ಥರ. ಓಕೆನಾ ಫ್ರೆಂಡ್ಸ್? ಸೊ ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಂದೊಂದು ಈ ಒಂದು ಅಡಿಗೆ ಸರಾನ ನಿಮಗೆ ತೋರಿಸಿರ್ಲಿಲ್ಲ, ಸೊ ತೋರಿಸೋಣ ಅಂದ್ಕೊಂಡೆ. ಸೊ ನೋಡಿ, ಸೊ ನಂದು ಒಂದು ಪೋಸ್ಟ್ ಮಾಡಿದ್ದೀನಿ ನೋಡಿ, ನಂದೊಂದು. ಸೊ ಅದ್ರಲ್ಲಿ ಹಾಕೊಂಡಿದ್ದೀನಿ, ವೇರ್ ಮಾಡಿದ್ದೀನಿ. ಸೊ ನೀವು ಬೇಕಾದ್ರೆ ನಂದು ಅದ್ರಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನನ್ನ ಇದರಲ್ಲಿ ಪೋಸ್ಟ್ ಮಾಡಿದ್ದೀನಿ, ಒಂದು ಆರೆಂಜ್ ಕಲರ್ ಸ್ಯಾರಿನಲ್ಲಿ ಉಟ್ಕೊಂಡಿರೋದು, ಆಯಿತಾ. ಸೊ ಆ ಥರ ಆಗಿರುತ್ತೆ. ಸೊ ನೋಡಿ, ಅಡಿಗೆದು. ಸೊ ಹಿಂದೆ 916 ಅಂತ ಬರ್ತಿದೆ ನೋಡಿ, ಹಾಲ್ಮಾರ್ಕ್ದು. ಸೊ ಸೀಲ್ ಇದೆ ಇದರಲ್ಲಿ. ಸೊ ಆ್ಯಕ್ಚುಲಿ ಇದೇನು ಅಂದರೆ ನಾನು ರೆಡಿ ತೊಗೊಂಡಿರೋದಲ್ಲ, ನಾನು ಆ್ಯಕ್ಚುಲಿ ಇದು ಒಂದು ಪಿಂಟ್ರೆಸ್ಟಲ್ಲಿ ಈ ಡಿಸೈನ್ನ ತೋರಿಸ್ಬಿಟ್ಟು ನಾನು ಮಾಡಿಸ್ಕೊಂಡಿರೋದು. ಸೊ ಹಿಂದೆ ಎಲ್ಲ ಈ ಥರ ಬಂದಿರೋದ್ರಿಂದ ಫ್ರೆಂಡ್ಸ್ ತುಂಬಾ ಗಟ್ಟಿ ಇರುತ್ತೆ ಇದು. ಇಲ್ಲಿ ನೋಡಿ, ಹಿಂದೆ ಎಲ್ಲ ಲಾಕ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ಹರಳು ಬೇಗ ಬೀಳಲ್ಲ ಆವಾಗ, ಆಯಿತಾ. ಸೊ ಈ ಒಂದು ಪೆಂಡೆಂಟ್ಗೆ ತುಂಬ ಜಾಸ್ತಿ ಆಗಿದೆ. ಸೊ ಬರೀ ಒಂದು ಪೆಂಡೆಂಟ್ಗೆ 28 ಗ್ರಾಮ್ಸ್ವರೆಗೂ ತೊಗೊಂಡಿದ್ದಾರೆ, ಯಾಕಂದರೆ ವೆಯ್ಟ್ ಇದೆ, ತೂಕ ಇದೆ. ಮತ್ತು ಈ ಒಂದು ಗುಂಡುಗಳು ಇದೆಲ್ಲ ಸೇರಿ ಒಂದು 15 ಗ್ರಾಮ್ಸಲ್ಲಿ ಬರುತ್ತೆ. ಸೊ ಈ ಒಂದು ಇದು, ಆಯಿತಾ. ಸೊ ಆ ಥರ ಇದೆ ಫ್ರೆಂಡ್ಸ್ ನಂದು. ಸೊ ನೋಡಿ, ಯಾರಿಗಾರ ಅಕಸ್ಮಾತ್ ಈ ಥರ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಸೊ ಅದಕ್ಕೆ ತೋರಿಸ್ತಾ ಇರೋದು. ಕೆಲವ್ರಿಗೆಲ್ಲ ಪ್ಯಾಟ್ರನ್ ಸಿಗ್ತಾ ಇರಲ್ಲ ಅಲ್ವಾ, ಯಾವ ಥರ ಮಾಡಿಸ್ಕೋಬೋದು ಅಂತ. ಏನು ಗೊತ್ತಾ, ಇದು ಅಡಿಗೆದು ಮುಂಚೆಯಿಂದನೂ ಫ್ಯಾಷನ್ನು, ಆಯಿತಾ. ಸೊ ಮುಂಚೆ ನಮ್ಮ ಅಜ್ಜಿ ಕಾಲದಿಂದ ಇರ್ಬೋದು, ಈವನ್ ನಮ್ಮ ಅಮ್ಮಂದಿರೆಲ್ಲ ಹಾಕೋತಾರಲ್ಲ. ಸೊ ಇವಾಗ ಇದು ಟ್ರೆಂಡಿಂಗಲ್ಲಿದೆ. ಸೊ ಇದಕ್ಕೇನು ಅಂದರೆ ಬೀಡ್ಸ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಸುತ್ತಿಸಿರೋದು, ಚಿನ್ನದಲ್ಲಿ ಸುತ್ತಿಸಿರೋದು. ಮತ್ತು ಆ ಒಂದು ಇದು ಗುಂಡುಗಳು ಏನು ಕಾಣಿಸ್ತಾ ಇದೆ ಫ್ರೆಂಡ್ಸ್, ಈ ಥರ ಒಂದು ಗುಂಡುಗಳು ಒಂದೊಂದಕ್ಕೆ 1 ಗ್ರಾಮ್ ಥರನೂ ಏನೋ ಬರುತ್ತೆ, ಆಯಿತಾ. ಈ ವೈಟದು ನಾನು ಹೇಳ್ತಾ ಇರೋದು 1-1.5 ಗ್ರಾಮು ಏನೋ ಬರುತ್ತೆ. ಸೊ ಆ ಥರ ಇದೆ. ಸೊ ಇದು ಒಂದು 15 ಗ್ರಾಮ್ಸಲ್ಲಿ ಬರುತ್ತೆ. 15 ಗ್ರಾಮ್ಸ್ ಇಷ್ಟು, ಮತ್ತು ಬ್ಯಾಕ್ ಚೈನ್ ಸಪ್ರೇಟು. ಮತ್ತು ಇದು ಒಂದು 28 ಗ್ರಾಮ್ಸ್ ಆ ಥರ ಅಂದ್ಕೊಳ್ಳಿ. ಸೊ ಅವಾಗ ನಾನು ಮಾಡಿಸಿದಾಗ ತುಂಬ ಕಡಿಮೆ ಇತ್ತು, ಆಯಿತಾ. ತುಂಬ ಅವಾಗ ರೇಟ್ ತುಂಬ ಕಡಿಮೆ ಇತ್ತು. ಆಲ್ಮೋಸ್ಟ್ ನಾನು ಮಾಡಿಸಿದಾಗ ಎಷ್ಟು ಅಂದರೆ ಒಂದು 5,500 ಏನೋ ಇತ್ತು, ಅಂದರೆ 5,000 ಎಬೋ ಆ ಥರ ಇತ್ತು. ಇವಾಗ ಮಾಡ್ಸೋಕೆ ಹೋದರೆ ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನಾನು ಮ್ಯಾಚಿಂಗ್ದು ಇಯರಿಂಗು ಇದೆ ನನ್ನ ಹತ್ರ. ಸೊ ಸೇಮ್ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ನೋಡಿ, ಮಧ್ಯದಲ್ಲಿ ಗ್ರೀನ್ ಕಲ್ಲು ಹಾಕ್ಸಿದ್ದೀನಿ ಫ್ರೆಂಡ್ಸ್, ತೋರಿಸ್ತೀನಿ. ಸೊ ನೋಡಿ, ಗ್ರೀನ್ ಕಲ್ಲು ಬಂದಿರೋದ್ರಿಂದ ಸೊ ನಮಗೆ ಅದು ಆ ಒಂದು ಸೆಟ್ಗೆ ಅದು ಮ್ಯಾಚ್ ಆಗುತ್ತೆ, ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ. ಸೊ ಇದೊಂದು 10 ಗ್ರಾಮ್ಸ್ ಎಬೋ ಬರುತ್ತೆ. ಕೆಳಗಡೆನೂ ಅಷ್ಟೇ, ಇದೆಲ್ಲ ನನ್ನದೇ ಪ್ಲ್ಯಾನು. ಅಂದರೆ ಕೆಳಗಡೆ ಈ ಡಿಸೈನು ಇದೊಂದು ಬಂದಿದೆ ನೋಡಿ, ಬೀಡ್ಸು. ಸೊ ಅದು ನಾನೇ ಮಾಡಿಸಿರೋದು. ಸೊ ನೋಡಿ, ಈ ಥರ ಬರುತ್ತೆ, ಆಯಿತಾ. ಸೊ ಈ ಥರ ಇದೆ ಫ್ರೆಂಡ್ಸ್. ಸೊ ಯಾರಿಗಾರ ಮಾಡಿಸ್ಕೊಳ್ಳೋಕ್ಕೆ ಆಸೆ ಇರುತ್ತಲ್ಲ, ವೈಟ್ ಸ್ಟೋನಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ಕೆಳಗಡೆ ಈ ಥರದ್ದೊಂದು ಹಾಕ್ಸ್ಕೊಂಬಿಡಿ, ಆಯಿತಾ. ಕೆಳಗಡೆ ಬೀಡ್ಸ್ ಇದ್ದಾಗ ಏನು ಗೊತ್ತಾ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಹ್ಯಾಂಗಿಂಗ್ ಥರ ನಾನು ಹೇಳೋದು, ಸ್ಮಾಲಾಗಿ ಏನಾರ ಮಾಡ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಓಲೆ ನೋಡಿ, ನಾನು ನಿಮಗೆ ತೋರಿಸಿದ್ನಲ್ಲ ನಾನು ಅವಾಗ ಒಂದು ಸಲ, ಕೆಳಗಡೆ ಎಲ್ಲ ಬೀಡ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ವೇಟ್ ತೂಕ ಜಾಸ್ತಿ ಬರೋಂಗೆ ಮಾಡಿಕೊಂಡೆ ಅಂತ. ಸೊ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್, ಆಯಿತಾ. ಸೊ ಆ ಥರ ಮಾಡಿಕೊಂಡಾಗ ನಿಮಗೆ ಯಾವಾಗಲೂ ಅಷ್ಟೇ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ನಮ್ಮದು ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಅಂದರೆ ಕಷ್ಟ ಕಾಲದಲ್ಲಿ ಏನಾರ ಪ್ಲೆಡ್ಜು ಮಾಡ್ಬೋದು. ಪ್ಲೆಡ್ಜ್ ಮಾಡಬೇಕು ಅಂತ ತುಂಬ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ನಿಮಗೆ ಕೇಪಬಲ್ ಆಗೋ, ನಿಮಗೆ ಅದು ಇಂಟ್ರೆಸ್ಟ್ ಕಟ್ಟಂಗೆ ಇರಬೇಕು, ನೀವು ಕೆಪಾಸಿಟಿ ಇರಬೇಕಲ್ವಾ. ಸೊ ನಿಮಗೆ ಇನ್ಕಮ್ ಎಷ್ಟು ಬರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾತ್ರ ಪ್ಲೆಡ್ಜ್ ಮಾಡಿ ಏನಾರು ತೊಗೊಳ್ಳಿ. ಅದು ತೀರಿಸ್ಬಿಟ್ಟು ಆಮೇಲೆ ಮತ್ತೆ ಇನ್ನೊಂದು ತೊಗೋಬೋದಾಗಿದೆ ನೀವು, ಆ ಥರ, ಆಯಿತಾ. ಸೊ ಬನ್ನಿ, ನಂದು ಇವಾಗ ಜುಮ್ಕಾಸ್ ತೋರಿಸ್ತೀನಿ. ಸೊ ನಾನು ನಿಮಗೆ ಇಟ್ಬಿಟ್ಟು ತೋರಿಸ್ತೀನಿ ರೀ ಯಾವ ಥರ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಇದು ನಾನು ಆರ್ಡರ್ ಕೊಟ್ಟು ಮಾಡಿಸಿರೋದು, ಆಯಿತಾ. ಆಚಾರಿ ಕೈಲಿ ಮಾಡಿಸ್ಕೊಂಡಿರೋದ್ರಿಂದ ಮೈಸೂರಲ್ಲಿ ಮಾಡಿಸಿರೋದು ನಾನು.
ಸೊ ನಂದು ಇದು ರೆಡಿಮೇಡ್ ಅಲ್ಲ ಫ್ರೆಂಡ್ಸ್, ಆರ್ಡರ್ ಕೊಟ್ಟು ಮಾಡಿಸಿರೋದು. ನೋಡಿ ಈ ಥರ ಬರುತ್ತೆ, ತುಂಬಾ ಲುಕ್ ಆಗಿರುತ್ತೆ ಫ್ರೆಂಡ್ಸ್. ಹಾಕೊಂಡಾಗಂತೂ ತುಂಬಾ ಸೂಪರ್ಬಾಗಿ ಕಾಣಿಸುತ್ತೆ. ಯಾವ್ದಾರ ಒಂದು ಫಂಕ್ಷನ್ ಇದ್ದಾಗ ನೋಡಿ ಈ ಥರ. ನಂದು ಆ್ಯಕ್ಚುಲಿ ಈ ಸೀರೆಗೆ ಅಷ್ಟೊಂದು ಮ್ಯಾಚ್ ಆಗ್ತಿಲ್ಲ. ಸೊ ಬಟ್ ಯಾವ್ದಾರ ಒಂದು ಫಂಕ್ಷನ್ ಇದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದೇ ಹಾಕೊಂಡು ಹೋಗ್ಬೋದು, ಅಷ್ಟು ಲುಕ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಸೊ ಆ ಥರ. ಸೊ ಬನ್ನಿ ಇವಾಗ ನಂದು ಜುಮ್ಕಾಸ್ ತೋರಿಸ್ತೀನಿ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನೀವು ಯಾವಾಗ ಗೋಲ್ಡನ್ನ ಪರ್ಚೇಸ್ ಮಾಡಬೇಕು ಅಂದರೆ ಗುರುವಾರ ಮತ್ತು ಭಾನುವಾರದೊತ್ತೆ ಮಾಡಿ ಆಯಿತಾ. ಗುರುವಾರ ಮತ್ತು ಭಾನುವಾರ, ಯಾಕೆಂದರೆ ಆ ಡೇಸಲ್ಲಿ ನೀವು ತೊಗೊಂಡಾಗ ನಿಮಗೆ ಜಾಸ್ತಿ ಅದು ಬರೋಂಗೆ ಮಾಡುತ್ತೆ, ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಗೋಲ್ಡ್ ನಿಮ್ಮ ಮನೆಗೆ. ಮತ್ತು ನೀವೇನಾರ ಪ್ಲೆಡ್ಜ್ ಮಾಡಿರ್ತೀರ ಅಂದ್ಕೊಳ್ಳಿ, ಅಡ ಇಟ್ಟಿರ್ತೀರ ಚಿನ್ನನ, ಸೊ ಅದನ್ನು ಬೇಗ ಬಿಡಿಸ್ಬೇಕು ಅಂದರೆ ಒಂದು ಮಂತ್ರ ಇದೆ, ನಷ್ಟಂ ದ್ರವ್ಯಂ ಲಭ್ಯತೆ ಅಂತ. ಸೊ ಇದು ಯಾವ ಥರ ಇರುತ್ತೆ ಅಂದರೆ, ಯಾರಿಗಾರ ನೀವು ಕೊಟ್ಬಿಟ್ಟು ಏನಾರ ದುಡ್ಡು ಕೊಟ್ಬಿಟ್ಟು ಅವರು ರಿಟರ್ನ್ ಕೊಡ್ತಾ ಇಲ್ಲ ಅಂದಾಗ್ಲೂ ಈ ಮಂತ್ರ ಉಪಯೋಗಿಸ್ಕೋಬೋದು ನೀವು. ನಷ್ಟಂ ಅಂದರೆ ನಷ್ಟ ಆಗಿರೋದು ಆಯಿತಾ, ಆಲ್ರೆಡಿ ಅಲ್ಲಿ ಹೊಟ್ಟೋಗಿರುತ್ತೆ. ದ್ರವ್ಯಂ ಅಂದರೆ ಒಂದು ದುಡ್ಡು ಮನಿಯಾರ ಆಗಿರ್ಬೋದು, ಜ್ಯುವೆಲ್ರಿಯಾರ ಆಗಿರ್ಬೋದು, ದ್ರವ್ಯಂ ಅಂತ. ಲಭ್ಯತೆ ಅಂದರೆ ಸಿಗಬೇಕು ಅಂತ ಆಯಿತಾ. ಸೊ ಅದಕ್ಕೋಸ್ಕರ ನಷ್ಟಂ ದ್ರವ್ಯಂ ಲಭ್ಯತೆ, ನಷ್ಟಂ ದ್ರವ್ಯಂ ಲಭ್ಯತೆ, ನಷ್ಟಂ ದ್ರವ್ಯಂ ಲಭ್ಯತೆ ಆ ಥರ ಒಂದು 108 ಸಲ ಚಾಂಟ್ ಮಾಡ್ಕೊಂಬನ್ನಿ. 21 ಡೇಸ್ ಮಿನಿಮಮ್ ಮಾಡಬೇಕು. ಅವಾಗ ಏನು ಗೊತ್ತಾ, ಮನಿ ಫ್ಲೋ ಹೆಂಗಾರ ಆಗುತ್ತೆ ನಿಮಗೆ, ಎಲ್ಲಿಂದಾರ ದುಡ್ಡು ಅಡ್ಜಸ್ಟ್ ಆಗಿಬಿಟ್ಟು ನಿಮಗೆ ಸಿಗೋ ಹಾಗೆ ಅದು ಮಾಡುತ್ತೆ. ಸೊ ನಂದು ಮ್ಯಾನಿಫೆಸ್ಟೇಷನ್ನು, ವಾಸ್ತುದು ರೆಮಿಡೀಸ್, ಬ್ಯೂಟಿದು ಎಲ್ಲ ಮಾಡ್ತಾ ಇರೋದ್ರಿಂದ ಯಾರಿಗಾರ ಇಂಟ್ರೆಸ್ಟ್ ಇರೋ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೆ ನಂದು ಬೇರೆ ವ್ಲಾಗ್ಸ್ನೂ ಚೆಕ್ ಮಾಡ್ಕೊಳ್ಳಿ ನೀವು. ಬ್ಯೂಟಿ ವ್ಲಾಗ್ಸು ಎಲ್ಲ ಮಾಡ್ತಾ ಇದ್ದೀನಿ ನಾನು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಂದು ಜುಮ್ಕಾಸ್ ತೋರಿಸ್ತೀನಿ. ಸೊ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಸೊ ನಂದು ಜುಮ್ಕಾ ತೋರಿಸ್ತಾ ಇದ್ದೀನಿ. ಸೊ ನಾನು ಇದು ತೋರಿಸಿರಲಿಲ್ಲ ನಿಮ್ಗೆ, ಅದಕ್ಕೋಸ್ಕರ. ಸೊ ಈ ಒಂದು ಜುಮ್ಕಾ ಏನು ಗೊತ್ತಾ, ತುಂಬಾ ಗ್ರ್ಯಾಂಡ್ ಲುಕ್ಕಲ್ಲಿರುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮೇಲ್ಗಡೆ ನೋಡಿ ಅದು ತುಂಬ ವೇಟ್, ತೂಕ ಇದೆ. ಸೊ ಇದು ಎಷ್ಟು ಬರುತ್ತೆ ಅಂದರೆ ಒಂದು 15 to 16 ಗ್ರಾಮ್ಸ್ ಅಂದ್ಕೊಳ್ಳಿ, ಹೆವಿ ವೇಟ್ ಬರುತ್ತೆ ಇದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಸೊ ಇದೆಲ್ಲ ನಮಗೆ ಎತ್ನಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಎಲ್ಲರ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಈ ಥರ ವೇರ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಥರ ಆಯಿತಾ. ಸೊ ಇದಕ್ಕೆ ಮ್ಯಾಚ್ ಆಗುವಂತಹ ನೆಕ್ಲೆಸ್ ಇದೆ. ಸೊ ಅದನ್ನು ನಾನು ಲಾಕರಲ್ಲಿ ಇಟ್ಟಿದ್ದೀನಿ, ಯಾವಾಗಾರ ಹಿಂಗೆ ವೀಡಿಯೋಸ್ ಮಾಡ್ತಾ ಇರ್ತೀನಲ್ಲ ಅವಾಗ ತೋರಿಸ್ತೀನಿ. ಸೇಮ್ ಇದೇ ಥರ ಬರುತ್ತೆ ಫ್ರೆಂಡ್ಸ್. ನಂದು ಪೋಸ್ಟ್ ಮಾಡಿದ್ದೀನಿ ನೋಡಿ ನಿನ್ನೆ, ಒಂದು ಯಾವುದೋ ಹನುಮ ಜಯಂತಿದಲ್ಲಿ ಒಂದು ನೆಕ್ಲೆಸ್ ಹಾಕೊಂಡಿದ್ದೀನಲ್ಲ ಅದೇನೇ ಅದು ಆಯಿತಾ. ಸೊ ಇದಕ್ಕೆ ಮ್ಯಾಚ್ ಆಗಂಗೆ ಅದು ತೊಗೊಂಡಿರೋದು. ಸೊ ಈ ಥರ ಒಂದು ಇದಾಗಿರುತ್ತೆ. ಸೊ ನೋಡಿ 916 ಗೋಲ್ಡ್, 916 ಅಂತ ಬರೆದಿದೆ. ಸೊ ಆ ಥರ ಆಯಿತಾ. ಸೊ ಏನು ಗೊತ್ತಾ, ಈ ಥರ ಜುಮ್ಕಾಸು ನಾವು ಇಟ್ಕೊಂಡಾಗ ಫಂಕ್ಷನ್ಸ್ ಇದ್ದಾಗ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಅಷ್ಟೇ, ನಾವು ಎಷ್ಟೇ ವರ್ಷ ಆದ್ರೂ ಇದು ನಮ್ಮದೊಂದು ಬೆಳ್ಳಿ ಮೋಡ ಅಂತಾರೆ ನೋಡಿ, ಇದು ಒಂಥರ ಎವರ್ ಗ್ರೀನ್ ಅಂತಲೇ ಅನ್ಬೋದು. ಎಲ್ಲರಿಗೂ ಸೂಟ್ ಆಗುತ್ತೆ. ಈವನ್ ಮಕ್ಳಿಗೂ ಹಾಕ್ಬೋದು, ದೊಡ್ಡವರು ಹಾಕ್ಕೋಬೋದು, ತುಂಬ ಏಜ್ ಆಗಿರೋರು ಹಾಕ್ಕೋಬೋದು, ಎಲ್ಲರಿಗೂ ಸೂಟಬಲ್ ಆಗಿರುತ್ತೆ ಇದು. ಸೊ ನೋಡಿ ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ರೆಡ್ ಮತ್ತು ವೈಟ್ ಸ್ಟೋನು, ಕೆಳಗಡೆ ಎಲ್ಲ ಪರ್ಲ್ ಥರ ಬಂದಿದೆ ಫ್ರೆಂಡ್ಸ್ ಆಯಿತಾ. ಸೊ ನಂದು ಇನ್ನೊಂದು ಜುಮ್ಕಾ ನೀವು ನೋಡಿರ್ತೀರ ಅನ್ಸುತ್ತೆ, ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ. ಸೊ ಇದೇನು ಅಂದರೆ ಒಂದು ಸ್ವಲ್ಪ ಬೀಡ್ಸಲ್ಲಿ ನಾನು ತೊಗೊಂಡಿರೋದು. ಸೊ ಬೀಡ್ಸಲ್ಲಿ ಏನಕ್ಕೆ ಅಂದರೆ ಒಂದು ಸ್ವಲ್ಪ ನೋಡಿ, ಇವಾಗ ನಾನು ಏನು ಸ್ಯಾರಿ ಉಟ್ಕೊಂಡಿದ್ದೀನಲ್ವಾ, ಸೊ ಈ ಸ್ಯಾರಿಗೆ ನೋಡಿ ಚೆನ್ನಾಗಿ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಈ ಥರ ಮಾಡಿರೋದು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ನೋಡೋದಕ್ಕೂ ಲುಕ್ಕಾಗಿ ಕಾಣಿಸ್ತಾ ಇದೆ. ಸಕ್ಕರೆ ಮಣಿಗಳಲ್ವಾ, ಸೊ ರೆಡ್ ಮತ್ತು ಗ್ರೀನ್ ಬಂದಿರೋದ್ರಿಂದ ಎಲ್ಲ ಇದಕ್ಕೂ ಮ್ಯಾಚ್ ಆಗುತ್ತೆ. ಸೊ ಇದು ಎಷ್ಟು ಅಂದರೆ 15 ಗ್ರಾಮು ಏನೋ ಬರುತ್ತೆ, 15 ಗ್ರಾಮ್ಸ್. ಲೈಟ್ ವೇಟ್ ಅಲ್ಲ ಅಲ್ವಾ, ಸೊ ಅದಕ್ಕೆ 15 ಗ್ರಾಮ್. ಆ್ಯಂಟಿಕ್ ಫಿನಿಷಿಂಗಲ್ಲಿದೆ ಇದು. ಸೊ ನೋಡಿ, ಆ್ಯಂಟಿಕ್ ಅಂದರೆ ಒಂದು ಸ್ವಲ್ಪ ರೆಡ್ ಪಾಲಿಶ್ ಥರ ಬರುತ್ತೆ, ಆ ಥರ ಇದೆ ಆಯಿತಾ. ಆ್ಯಕ್ಚುಲಿ ತಿರುಪು ಬಿದ್ದೋಗ್ಬಿಟ್ಟಿದೆ ನಾನು ಹಾಕುವಾಗ, ಹಂಗೆ. ಸೊ ನೋಡಿ, ಈ ಥರದೊಂದು ಮ್ಯಾಚ್ ಮಾಡಿಕೊಂಡ್ರೆ ನೀವು ಎಲ್ಲ ಇದಕ್ಕೂ ಹಾಕೋಬೋದು, ಅಂದರೆ ಸ್ಯಾರೀಸ್ಗೆ, ಡ್ರೆಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ನೋಡೋದಕ್ಕೂ ಒಂಥರ ಲುಕ್ಕಾಗಿ ಕಾಣಿಸುತ್ತೆ ಆಯಿತಾ. ಸೊ ಇನ್ನೊಂದಿದೆ ತೋರಿಸ್ತೀನಿ ನೋಡಿ, ಇದು ಆ್ಯಂಟಿಕ್ ಫಿನಿಷಿಂಗಲ್ಲಿದೆ. ಒಂದು ಸ್ವಲ್ಪ ಆ್ಯಕ್ಚುಲಿ ಇದೇನು ಅಂದರೆ ಅದು ಸ್ವಲ್ಪ ಬೇರೆ ಕಲರಲ್ಲಿತ್ತು. ನಾನೇನು ಮಾಡಿದೆ, ಒಂದು ಸ್ವಲ್ಪ ಸೋಪಿಂದ ಇದು ತೊಗೊಂಡು ಒಂದು ಸ್ವಲ್ಪ ವೈಟ್ ಶೇಡಲ್ಲಿ ಮಾಡ್ಕೊಂಬಿಟ್ಟೆ. ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಆ್ಯಂಟಿಕ್ ಫಿನಿಷಿಂಗ್ ಅಂದರೆ ಒಂದು ಸ್ವಲ್ಪ ಬ್ಲ್ಯಾಕ್ ಇದರಲ್ಲಿ ಬರುತ್ತೆ. ಸೊ ನಂಗೆ ಅದೇನೋ ಬ್ಲ್ಯಾಕ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ.
ಸೊ ನಾನೇನು ಮಾಡಿದೆ ಅಂದರೆ ಈ ಥರ ಮಾಡಿಕೊಂಡೆ ನೋಡಿ, ಒಂದು ಸ್ವಲ್ಪ ಗೋಲ್ಡ್ ಥರನೂ ಕಾಣಿಸುತ್ತೆ. ಅವಾಗ ನಾನು ಇದು ಹಾಕಿದ್ದೀನಿ ನೋಡಿ, ಈ ನೆಕ್ಲೆಸ್ಗೂ ನನಗೆ ಅಂದರೆ ಈ ಚೋಕರ್ಗೂ ಮ್ಯಾಚ್ ಆಗುತ್ತೆ ಅವಾಗ. ಸೊ ನಾನು ಇದನ್ನು ಹಾಕ್ಕೊಂಡು ಹಾಕೋಬೋದು. ಪ್ಲಸ್ ಈ ಥರ ಹ್ಯಾಂಗಿಂಗ್ಸ್ ಬೇಕಂದ್ರೂ ಈ ಥರದ್ದು ಹಾಕೋಬೋದು. ಸಿಂಪಲ್ ವೇರ್ ಬೇಕು ಅಂದರೆ ಈ ಥರದ್ದೊಂದು ಹಾಕೊಂಡು ಫಂಕ್ಷನ್ಸ್ ಕೊಟ್ಟೋಗ್ಬೋದು. ಇಲ್ಲಾಂದರೆ ಈ ಥರದ್ದು ಜುಮ್ಕಾ ಬೇಕು ಅಂದರೆ ಈ ಥರ ಹಾಕೋಬೋದು. ಸೊ ಅದಕ್ಕೆ ಸೊ ನೋಡಿ ಈ ಥರ ಇವಾಗೆಲ್ಲ ಜಾಸ್ತಿ ಇದೇ ಥರ ತಾನೇ ಬರ್ತಾ ಇರೋದು. ಆ್ಯಂಟಿಕ್ ನಕ್ಷಿ ಪ್ಯಾಟ್ರನಲ್ಲಿ ಬರುತ್ತೆ. ಸೊ ಈ ಒಂದು ಜುಮ್ಕಾನ ನಾನು ತೋರಿಸಿರಲಿಲ್ಲ, ಸೊ ಅದಕ್ಕೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಇದೆಷ್ಟಿದೆ ಅಂದರೆ ಒಂದು 13 ಗ್ರಾಮ್ಸ್ ಥರ ಬರುತ್ತೆ ಫ್ರೆಂಡ್ಸ್. 13 ಗ್ರಾಮಲ್ಲಿ ಇದೆ ಇದು, ಆಯಿತಾ? 13 ಗ್ರಾಮಲ್ಲಿದೆ. ಇನ್ನು ಮಿಕ್ಕಿದೆರಡೂ 16-15 ಗ್ರಾಮ್ ಆ ಥರ ಬರುತ್ತೆ. ಸೊ ಈ ಥರ ಏನು ಗೊತ್ತಾ, ಅವಾಗವಾಗ ನಿಮಗೆ ಮನಿ ಸೇವ್ ಆಗ್ತಾ ಇರುತ್ತಲ್ಲ, ಸೊ ಅವಾಗ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ಕೊತಾ ಹೋಗಿ. ಸೊ ಏನು ಗೊತ್ತಾ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ರೆ ಯಾವಾಗ್ಲೂ ಏನಾರ ಒಂದು ಕಷ್ಟ ಕಾಲದಲ್ಲಿ ನಿಮಗೆ ಆಗುತ್ತೆ. ಆಮೇಲೆ ಮುಂದೆ ಇವಾಗ ನೋಡಿ, ಇವಾಗ ನಾವು ತೊಗೋಬೇಕು ಅಂದರೆ ಎಷ್ಟು ಯೋಚನೆ ಮಾಡೋಂಗೆ ಆಗೋಗಿದೆ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ 13,800 ಚಿಲ್ಲರೆ ಅಂದ್ರೂ ಎಷ್ಟು ಕಷ್ಟ. 1 ಗ್ರಾಮ್ ನಾವು ತೊಗೋಬೇಕು ಅಂದ್ರೆ ಎಷ್ಟು ಇದು. ಮತ್ತು ಅಕ್ಷಯ ತೃತೀಯನೂ ಹತ್ರ ಬರ್ತಾ ಇದೆ ಅಲ್ಲ. ಸೊ ನೋಡೋಣ ಯಾರ್ಯಾರು ಏನೇನು ತೊಗೋತೀರಾ ಅಂತ. ಸೊ ನಂದು ಚೀಟಿ ಮುಗಿತಾ ಬರ್ತಾ ಇದೆ. ನೋಡೋಣ ನಾನು ಏನು ತೊಗೋತೀನಿ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ ಇನ್ನು. ಸೊ ನಂದು ತೊಗೊಂಡ್ಮೇಲೆ ನಾನು ತೋರಿಸ್ತೀನಿ, ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ನೋಡೋಣ ಎಷ್ಟು ಜನ ನೋಡ್ತೀರಾ ನನ್ನ ವಿಡಿಯೋ ಅಂತ. ಸೊ ಓಕೆನಾ ಫ್ರೆಂಡ್ಸ್? ಸೊ ಆ ಥರ. ಸೊ ನೋಡಿ ಇದೂ ಅಷ್ಟೇ, ರೂಬಿದು ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ಟೈಮು. ಸೊ ಈ ಥರ ಫ್ರೆಂಡ್ಸ್, ಒಂದು ಪೆಂಡೆಂಟನ್ನ ನಾವು ತೊಗೊಂಡ್ಬಿಟ್ರೆ ನೋಡಿ, ಈ ಥರ ಗ್ರೀನ್ದು ಈ ಥರ ಹಾಕೊಂಡಾಗ ಲುಕ್ಕಾಗಿ ಕಾಣಿಸುತ್ತೆ. ಯಾವುದೇ ಒಂದು ನಾವು ಆರ್ಟಿಫಿಷಿಯಲ್ ಹಾಕೋದಕ್ಕೂ ಚಿನ್ನ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು ಅಷ್ಟೇ ಗೋಲ್ಡ್ದೆ. ಸೊ ನೋಡಿ, ಇದು ಒಂದು ಚೋಕರ್ ಥರ ಬಂದಿರೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ಆಯಿತಾ? ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದೊಂದು ಮ್ಯಾನಿಫೆಸ್ಟ್ ಮಾಡ್ತಾ ಇರಿ, ಆಯಿತಾ? ಏನಾರ ಒಂದು ನೋಡಿರ್ತೀರ ಅಂದ್ಕೊಳ್ಳಿ. ನಾನು ಹಂಗೆ ಮಾಡ್ತಾ ಇದ್ದಿದ್ದು ಫ್ರೆಂಡ್ಸ್. ಯಾವ್ದಾರ ಒಂದು ಗೋಲ್ಡ್ ಶಾಪ್ಗೆ ಹೋದಾಗ ಏನಾರ ಒಂದು ಇಷ್ಟ ಆದರೆ ಸೊ ಅದನ್ನೇ ನೋಡಿಕೊಂಡು ಅದರದ್ದೇ ಒಂದು ಇದು ಮಾಡ್ತಾ ಇದ್ದೆ, ಆಯಿತಾ? ಸೊ ಜಾಸ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅದೇ ಥರ ಸಿಗ್ತಾ ಹೋಗುತ್ತೆ. ಮತ್ತು ವಾಟರ್ ಮ್ಯಾನಿಫೆಸ್ಟೇಷನು ನಾನು ಮಾಡ್ತಾ ಇದ್ದೆ. ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಒಂದು ಚೀಟಿನಲ್ಲಿ ಬರೆದುಬಿಟ್ಟು, ನಾನು ನಿಮಗೆ ತುಂಬ ವ್ಲಾಗ್ಸಲ್ಲೂ ಹೇಳಿದ್ದೀನಲ್ಲ. ಸೊ ನಂದು ಫಾರ್ ಎಕ್ಸಾಂಪಲ್ ಇದು ಒಂದು 8 ಗ್ರಾಮಲ್ಲಿದೆ ಈ ಓಲೆ. ಸೊ ನಾನು ಏನು ಮಾಡಿದೆ ಅಂದರೆ 8 ಗ್ರಾಮ್ ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು ಅದನ್ನು, ಆಯಿತಾ? ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಬರೆದ್ಬಿಟ್ಟು ವೈಟ್ ಕಲರ್ ಚೀಟಿ ಮೇಲೆ ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ ಬರೀಬೇಕು. ಅಂದರೆ ಬಾಲ್ ಪೆನ್ನಲ್ಲಿ ಬರೀರಿ. ಜೆಲ್ ಪೆನ್ ಅಂದರೆ ಎಲ್ಲ ಲಿಕ್ವಿಡ್ ಥರ ಆಗಿ ಫುಲ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಬಾಲ್ ಪೆನ್ನಲ್ಲಿ ಅಲ್ಲಿ ಬರೀರಿ. ಸೊ ಆ ಥರ ಬರ್ಕೊಂಡು ಒಂದು 21 ಡೇಸ್ ಮಿನಿಮಮ್ ಮಾಡಬೇಕು ನೀವು. ಯಾಕೆಂದರೆ ಅದು ನೀರಿನಲ್ಲಿ ಎನರ್ಜಿ ಇರೋದ್ರಿಂದ ಅದು ನಾವೇನೊಂದು ಬರೆದಿರ್ತೀವೋ ಅದು ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ನಾವು ಹೇಳ್ಕೊಳ್ತಾನೂ ಇರ್ತೀವಲ್ವ, 21 ಸಲ ಹೇಳ್ಕೊಂಡು ನೀರು ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅಂದರೆ ಅದು ನಿಮ್ಗೆ ಗೊತ್ತಿಲ್ಲ, ನಾನು ಎಷ್ಟು ಸಲ ನಾನು ಗೋಲ್ಡ್ ಶಾಪ್ಗೆ ಹೋದಾಗ ಯಾವ್ದಾರ ಒಂದು ತಗೋಬೇಕು ಅಂತ ಅಂದ್ಕೊಂಡಿರ್ತೀನಿ, ಅದು ನನಗೆ ಸಿಕ್ಕಿರುತ್ತೆ. ಹೆಂಗೆ ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀನಿ ನಾನು ಅದಕ್ಕೆ. ಸೊ ಆಯಿತಾ ಫ್ರೆಂಡ್ಸ್? ಸೊ ಆ ಥರ. ಸೊ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಒಂದು ಗೋಲ್ಡ್ದು ನಿಮಗೆ ತೋರಿಸಿದ್ದೀನಿ ನೋಡಿ. ಸೊ ಏನು ಗೊತ್ತಾ, ಯಾವುದೇ ಒಂದು ಫಂಕ್ಷನ್ಸಲ್ಲೆಲ್ಲ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರದ್ದೊಂದು 2-3 ಇಟ್ಕೊಂಡ್ರೆ ಸೊ ನೀವೆಲ್ಲ ಅದಕ್ಕೂ ಮ್ಯಾಚ್ ಮಾಡ್ಕೋಬೋದಲ್ವಾ. ಸೊ ಜುಮ್ಕಾಸ್ ಆ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಈ ಥರದ್ದೊಂದು ಅಡಿಗೆ ಸರ ಇಟ್ಕೊಂಡ್ರು ನೋಡಿ, ಅಡಿಗೆ ಸರ ಅದು ಈ ಥರ ಇದ್ದಾಗ ಸೊ ಇದು ಎಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದು ರಾಜ್ಶ್ರೀ ಜ್ಯುವೆಲರ್ಸ್ ಅಂತ ಮೈಸೂರಲ್ಲಿ ಯಾವುದೋ ಒಂದು ನೆಕ್ಲೆಸ್ನ ನಾನು ತೊಗೊಂಡಿದ್ದೆ, ಆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಷ್ಟೇ. ಸೊ ಆಯಿತಾ? ಸೊ ಇದು ನಾನು ಮಾಡಿಸಿರೋದು ಈ ಥರ ಡಿಸೈನ್, ನಾವು ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು. ನಾನು ಪಿಂಟ್ರೆಸ್ಟಲ್ಲಿ ನೋಡಿಬಿಟ್ಟು ಡಿಸೈನ್ ಈ ಥರ ಮಾಡಿಸಿರೋದು. ಸೊ ಓಕೆನಾ ಫ್ರೆಂಡ್ಸ್? ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನನಗೆ, ಆಯಿತಾ? ಸೊ ಗುರುವಾರ ಮತ್ತು ಭಾನುವಾರನೇ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಆದಷ್ಟು. ಆಮೇಲೆ ನೀವು ಏನೇ ಒಂದು ಚಿನ್ನನ ತೊಗೊಂಬಂದಾಗ ನೀವೇನು ಮಾಡಬೇಕು ಅಂದರೆ ದೇವ್ರ ಹತ್ರ ಇಟ್ಬಿಟ್ಟು ಫಸ್ಟ್ ನೀವು ಹಾಕ್ಕೊಳ್ಳೇಬೇಕು ಅದನ್ನು. ಕೆಲವ್ರದ್ದೆಲ್ಲ ಹ್ಯಾಬಿಟ್ ಹೆಂಗಿರುತ್ತೆ ಅಂದರೆ ದೇವ್ರ ಹತ್ರ ಇಡ್ತಾರೆ, ಅರಿಶಿನ ಕುಂಕುಮ ಹಾಕ್ಬಿಟ್ಟು ತೊಗೊಂಡೋಗಿ ಬೀರೂನಲ್ಲಿ ಇಟ್ಬಿಡ್ತಾರೆ. ಬಟ್ ಹಂಗೆ ಮಾಡಬಾರ್ದು ನಾವು. ಏನಕ್ಕೆ ಅಂದರೆ ಯಾವಾಗ ನಾವು ತೊಗೊಂಬಂದಿರ್ತೀವೋ ಒಂದು ಸ್ವಲ್ಪ ಒಂದು 5 ನಿಮಿಷ ಬಿಡಿ, ನಾನು ಹಂಗೆ ಮಾಡೋದು. ದೇವ್ರ ಹತ್ರ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಆಮೇಲೆ ಅದನ್ನು ನಾವು ವೇರ್ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಳ್ಳೇಬೇಕು. ಮಿರರ್ ಮ್ಯಾನಿಫೆಸ್ಟೇಷನ್ ಮಾಡಿ. ಅವಾಗ ಏನು ಅಂದರೆ ಇನ್ನೂ ಜಾಸ್ತಿ ನೀವು ತೊಗೊಳಂಗೆ ಅದು ಇನ್ಕ್ರೀಸ್ ಆಗಂಗೆ ಮಾಡುತ್ತೆ. ಸೊ ನೀವು ಹೆಂಗೆ ಫೀಲ್ ಆಗಬೇಕು ಅಂದರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಕಿವಿ ಓಲೆ ತೊಗೊಂಬಂದರೆ ಅದನ್ನು ನೋಡ್ಕೊಂಡು ಇದು ಮಾಡಿ.
ಸರ ತೊಗೊಂಬಂದ್ರೆ ಅದನ್ನು ಆ ಥರ ನನ್ನ ಐಡಿಯಾ ಹೇಳ್ಕೊಡ್ತಾ ಇರೋದು ನಿಮಗೆ ಟಿಪ್ಸು ಆಯಿತಾ. ಸೊ ಆ ಥರ ಒಂದು 21 ಸಲ ಹೇಳ್ಕೊಳ್ಳಿ, ಮಿರರ್ನೇ ನೋಡಿಕೊಂಡು ಒಂದು ಸ್ವಲ್ಪ ಖುಷಿಯಾಗಿ ಫೀಲಾಗಿ. ಅವಾಗ ಏನು ಗೊತ್ತಾ, ಗೋಲ್ಡಲ್ಲಿ ನಿಮ್ಗೆ ಗೊತ್ತಲ್ಲ ಲಕ್ಷ್ಮೀ ದೇವ್ರದ್ದು ಒಂದು ಇದಿರುತ್ತೆ, ಸೊ ಅದು ಜಾಸ್ತಿ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ ನಿಮಗೆ ಆಯಿತಾ. ಸೊ ನೀವು ಆದಷ್ಟು ಏನು ಮಾಡಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಡೋಕ್ಕೆ ಟ್ರೈ ಮಾಡಿ. ದುಡ್ಡಾಗಿರ್ಬೋದು ಆಮೇಲೆ ಗೋಲ್ಡ್ ಆಗಿರ್ಬೋದು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್, ಆ ಥರ ಆಯಿತಾ, ಉತ್ತರ ದಿಕ್ಕು. ಸೊ ಅದೊಂದು ಇದು ಮಾಡ್ಕೊಳ್ಳಿ. ಮತ್ತು ನೀವು ಇಡಬೇಕಾದ್ರೆ ಗೋಲ್ಡನ್ನ ಒಂದು ವೈಟ್ ಪೇಪರಲ್ಲಿ ಅಕ್ಕಿ ಕಾಳು ಇಡಿ. ಅಕ್ಕಿ ಕಾಳು ಇಟ್ಬಿಟ್ಟು ಒಂದು ಏಲಕ್ಕಿ ಇಡಿ, ಒಂದು ಏಲಕ್ಕಿ, ಒಂದು ಚೂರು ಅಕ್ಕಿ ಕಾಳು ಮತ್ತು ₹1 ಕಾಯಿನು, ಒಂದು ಲವಂಗ, ಆ ಥರ ಆಯಿತಾ. 1 ನಂಬರಲ್ಲಿ ಇಡಿ. ಇಲ್ಲ ನಿಮಗೆ ಜಾಸ್ತಿ ಇಡ್ತೀನಿ ಅಂದ್ರೂ 3 ಒಟ್ಟಿನಲ್ಲಿ ಆಡ್ ನಂಬರ್ಸಲ್ಲಿ ಇರಬೇಕು. 1, 3, 5, 6 ಇಡ್ಬೋದು. 6 ಲಕ್ಷ್ಮೀದು ಇದಲ್ವಾ, ಶುಕ್ರದು ಇದು ನಂಬರ್ ಆಗಿರುತ್ತೆ. ಸೊ ಆ ಥರ ಮಾಡ್ಕೊಳ್ಳಿ. ಬಟ್ ಎಲ್ಲರಿಗೂ ಸಿಗಬೇಕಲ್ಲ ಸಡನ್ನಾಗಿ, ಸೊ ಅದಕ್ಕೆ ಹೇಳ್ತಾ ಇರೋದು. ಈಸಿ ಇದು. ನಾನು ಏನು ಮಾಡೋದು ಅಂದರೆ ಒಂದೊಂದೇ ಇಟ್ಟರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ. ಏಲಕ್ಕಿ, ಲವಂಗ, ₹1 ಕಾಯಿನ್, ಒಂದು ಸ್ವಲ್ಪ ಅಕ್ಕಿ ಆಯಿತಾ. ಅರಿಶಿನ ಕುಂಕುಮದ್ದು ಪ್ಯಾಕೆಟ್ಸ್ ಇಡ್ತೀನಿ ನಾನು. ಸೊ ಅದೆರಡು ಪ್ಯಾಕೆಟ್ಸ್ ಬರುತ್ತೆ ನೋಡಿ, ಅದನ್ನ ಇಟ್ಬಿಟ್ಟು ಸುಮ್ಮನೆ ಒಂದು ವೈಟ್ ಪೇಪರಲ್ಲಿ ಹಿಂಗೆ ಮುಚ್ಚಿಬಿಟ್ಟು ಅದನ್ನು ನಿಮ್ಮದು ಇದರಲ್ಲಿ ಇಟ್ಕೊಳ್ಳಿ. ಯಾವುದೋ ಒಂದು ಹೊಸ ಒಡವೆ ತಂದಿರ್ತೀರೋ ಅದ್ರದ್ದು ನಾನು ಹೇಳ್ತಾ ಇರೋದು. ಅವಾಗೇನು ಗೊತ್ತಾ, ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ. ಸೊ ಕೆಲವೊಂದು ಟಿಪ್ಸ್ನ ನಾನು ಹೇಳೋದನ್ನು ಫಾಲೋ ಮಾಡಿ, ಅದು ನಿಮ್ಗೂ ವರ್ಕೌಟ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇರೋದು. ಸೊ ನೋಡೋಣ ಎಷ್ಟು ಜನ ಇದರಲ್ಲಿ ಏನು ಅಕ್ಷಯ ತೃತೀಯಾಗಿ ಯಾರ್ಯಾರು ಏನೇನು ತಗೋತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.